ಸತ್ಯಂ ತಪೋ ಜ್ಞಾನಂ ಸತ್ಯಂ ತಪೋ ಜ್ಞಾನಂ ಅಹಿಂಸತಾ ಚ ವಿದ್ವತ್ ಪ್ರಣಾಮಂ ಚ ಸುಶೀಲತಾ ಚ ಏತಾನಿ ಯೋ ಧಾರಯತೆ ಸ ವಿದ್ವಾನ್ ಏತಾನಿ ಯೋ ಧಾರಯತೆ ಸ ವಿದ್ವಾನ್ ನ ಕೇವಲಂ ಯಃ ಪಠತೆ ಸ ವಿದ್ವಾನ್ ನ ಕೇವಲಂ ಯಃ ಪಠತೆ ಸ ವಿದ್ವಾನ್ ನ ಕೇವಲಂ ಯಃ ಪಠತೆ ಸ ವಿದ್ವಾನ್. ಬಂಧುಗಳೇ, ನಮ್ಮ ನಡೆ ನುಡಿಗಳು ಎಂತಿರಬೇಕು ಎನ್ನುವುದನ್ನು ಈ ಸುಭಾಷಿತವು ಬಣ್ಣಿಸುತ್ತದೆ. ಲೋಕದಲ್ಲಿ ಪದವಿ, ಪದವಿಗಳ ಮೇಲೆ ಮತ್ತೆರಡು ಪದವಿ, ಮತ್ತೊಂದು ಪದವಿ, ಹೀಗೆ ಓದಿಕೊಂಡವರೆಲ್ಲರೂ ವಿದ್ವಾಂಸರಲ್ಲ ಎನ್ನುತ್ತಾನೆ ಈ ಕವಿ. ಕೇವಲಂ ಯಃ ಪಠತೆ ಸಹ ನ ವಿದ್ವಾನ್. ಹಾಗಾದರೆ ಪಂಡಿತನ ಲಕ್ಷಣ ಏನು? ಪಂಡಾ ಯೇಷಾಂ ಸಂಜಾತಾ ತೇ ಪಂಡಿತಾಃ. ಅವರಿಗೆ ಸತ್ಯ, ತಪೋ, ಜ್ಞಾನ, ಅಹಿಂಸತ, ವಿದ್ವತ್ ಪ್ರಣಾಮ, ಸುಶೀಲತಾ ಎಂಬ ಷಡ್ಗುಣಗಳಿರಬೇಕು. ಈ 6 ಗುಣಗಳು ಮೇಳೈಸಿಕೊಂಡಿದ್ದರೆ ಆತ ನಿಜವಾದ ಪಂಡಿತ, ಜ್ಞಾನಿ, ವಿದ್ವಾಂಸ ಎಂದು ಅನಿಸಿಕೊಳ್ಳುತ್ತಾನೆ. ಸದಾ ಸತ್ಯವಂತನಾಗಿರಬೇಕು, ಕಾರ್ಯಗಳನ್ನು ತಪಸ್ಸಿನಂತೆ ಶ್ರದ್ಧೆಯಿಂದ ನಡೆಸಬೇಕು, ಜ್ಞಾನಕ್ಕಾಗಿ ಹಪಹಪಿಸುತ್ತಿರಬೇಕು, ಹಿಂಸೆಯನ್ನು ಅರಿಯದೆ ಅಹಿಂಸೆ ಎಂಬುದನ್ನೇ ವ್ರತವನ್ನಾಗಿ ಹೊಂದಿರಬೇಕು, ಇತರ ವಿದ್ವಾಂಸರನ್ನು ನಮಸ್ಕರಿಸಬೇಕು ಅಥವಾ ಗೌರವದಿಂದ ನೋಡುವ ಗುಣವುಳ್ಳವನಾಗಿರಬೇಕು, ಮತ್ತು 6ನೇದಾಗಿ ಸುಶೀಲತಾ, ಒಳ್ಳೆಯ ನಡವಳಿಕೆಯನ್ನು ಹೊಂದಿರಬೇಕು. ಏತಾನಿ ಯೋ ಧಾರಯತೆ ಸಹ ವಿದ್ವಾನ್. ಈ ಷಡ್ಗುಣಗಳು ಯಾರಲ್ಲಿ ಇರುವುದೋ ಅವರೇ ನಿಜವಾದ ವಿದ್ವಾಂಸರು. ಕೇವಲ ಓದಿಕೊಂಡವರು ವಿದ್ವಾಂಸರಲ್ಲ ಎಂಬುದು ಇಲ್ಲಿ ಗಮನಾರ್ಹವಾದ ಸಂಗತಿಯಾಗಿದೆ. ಅದಕ್ಕೆಂದೇ ಸಾಕ್ಷರಾಹ ವಿಪರೀತಾಶ್ಚೇತ್ ರಾಕ್ಷಸ ಏವ ಕೇವಲಂ ಎಂಬ ಸೂಕ್ತಿಯನ್ನು ನಾವಿಲ್ಲಿ ನೆನಪಿಸಿಕೊಳ್ಳಬಹುದು. ಜ್ಞಾನವಂತರು, ವಿದ್ವಾಂಸರು ಎಂದು ಎನಿಸಿಕೊಂಡವರು ಈ ಷಡ್ಗುಣಗಳೆಂಬ ದರ್ಪಣದಲ್ಲಿ ತಮ್ಮನ್ನು ತಾವೇ ನೋಡಿಕೊಂಡಾಗ ಸತ್ಯಾಸತ್ಯಗಳ ದರ್ಶನವಾಗುತ್ತದೆ. ನಮಸ್ಕಾರ.